ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಮ್ಮ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ಯಾವ ಸ್ವಭಾವವು ಇರುತ್ತೆ, ಅವರಿಗಿರುವಂತಹ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಮತ್ತು ಅವರ ಜೀವನದಲ್ಲಿ ಅವರು ಮಾಡುವಂತಹ ಕ್ರಿಯಾಶೀಲಕ ಪಾತ್ರಗಳೇನು, ಮತ್ತು ಅವರಿಗೆ ಯಾವ ಉದ್ಯೋಗದಲ್ಲಿ ಮತ್ತು ಯಾವ ಪ್ರೊಫೆಷನ್ಸ್ ಇವರಿಗೆ ಸೂಟ್ ಆಗುತ್ತೆ, ಯಾವ ವ್ಯಾಪಾರ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂತಹ ವಿಷಯಗಳನ್ನ ಮುಖ್ಯವಾಗಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ ಎರಡನೇ ರಾಶಿಯಾದಂತಹ ವೃಷಭ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರು ಯಾವ ಗುಣಲಕ್ಷಣಗಳು ಹೊಂದಿರುತ್ತಾರೆ. ಈ ವೃಷಭ ರಾಶಿಗೆ ರಾಶ್ಯಾಧಿಪತಿ ಶುಕ್ರನಾಗಿರುತ್ತಾರೆ. ಶುಕ್ರನು ಆಳುವಂತಹ ಈ ರಾಶಿಗೆ, ವೃಷಭ ರಾಶಿಗೆ ಸಂಕೇತ ಬಂದು ಎತ್ತು ಅಂತ ಹೇಳ್ತೇವೆ. ಹೋರಿ, ಎತ್ತು. ಯಾವ ತರ ಎತ್ತು ತನ್ನ ಜೀವನದಲ್ಲಿ ಭಾರವನ್ನು ಹೊರುತ್ತಾ ಜೀವನ ಮಾಡ್ತಾ ಇರುತ್ತೋ, ಕಷ್ಟಪಟ್ಟು ಈ ಬೇಸಾಯದಲ್ಲಿ ನಮಗೆ ಎತ್ತು ಯಾವ ತರ ಕಷ್ಟ ಪಡ್ತಾ ಇರುತ್ತಾ, ಆ ತರ ವೃಷಭ ರಾಶಿ ಜಾತಕದವರು ತುಂಬಾ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದವಂತರಾಗ್ತಾರೆ. ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಾರೆ. ಅವರಿಗೆ ಶಕ್ತಿಗೆ ಮೀರಿ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡಿಮೆ ಮಾಡಿ ತಿನ್ನುವಂತಹ ರಾಶಿಯವರು ಜಾತಕದವರು ಯಾರು ಅಂದ್ರೆ ಅದು ವೃಷಭ ರಾಶಿಯವರು ಆಗ್ತಾರೆ. ಅವರಿಗೆ ಶಕ್ತಿಗೆ ಮೀರಿ ಅವರ ಇಬ್ಬರು ಕೆಲಸನ ಒಬ್ಬರೇ ಮಾಡುವಂತಹ ಡೇ ಅಂಡ್ ನೈಟ್ ಕೆಲಸ ಮಾಡುವಂದ್ರೂ ಇವರು ಮಾಡ್ತಾರೆ. ಆದ್ರೆ ಈ ಮಾಡಿರುವಂತಹ ಕೆಲಸದಲ್ಲಿಯೂ ವೃಧಾ ಆಗಲ್ಲ. ಇವರು ಮಾಡುವಂತಹ ಹಾರ್ಡ್ ವರ್ಕಿಗೆ ಒಂದು ಒಳ್ಳೆಯ ಐಡೆಂಟಿಟಿ ಅನ್ನೋದನ್ನ ಇವರ ಜೀವನದಲ್ಲಿ ಪಡಿತಾರೆ. ಇನ್ನು ಎಷ್ಟು ಕಷ್ಟ ಪಡ್ತಾರೋ ಅಷ್ಟೇ ಮೊತ್ತದಲ್ಲಿ ವಿಶ್ರಾಂತಿಯನ್ನ ಇಷ್ಟಪಡ್ತಾರೆ. ಈಗ 10 ಗಂಟೆ ಕೆಲಸ ಮಾಡಿದ್ರೆ 10 ಗಂಟೆ ವಿಶ್ರಾಂತಿ ಬೇಕು, ರೆಸ್ಟ್ ಬೇಕು. ಆತರ ಇವರು ಬ್ಯಾಲೆನ್ಸ್ ಮಾಡ್ತಾರೆ. ವರ್ಕ್ ಲೈಫ್ ಬ್ಯಾಲೆನ್ಸ್. ಈ ತರ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾ ಈ ವೃತ್ತಿ ಧರ್ಮವನ್ನು ಪಾಲಿಸುತ್ತಾ ವೃಷಭ ರಾಶಿಯವರು ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ. ಇನ್ನ ಯಾವ್ದಾದ್ರೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇವರು ಬೇಕು ಅಂತ ಹೊರಗಡೆ ಹೋಗ್ಬೇಕು ಅನ್ಕೊಂಡ್ರು ಇವರ ಮೇಲಧಿಕಾರಿಗಳು ಇವ್ರನ್ನ ಹೊರಗಡೆ ಕಳ್ಸಲ್ಲ. ಯಾಕಂದ್ರೆ ಇಂತಹ ನಿಷ್ಠಾವಂತ ಮತ್ತು ಹಾರ್ಡ್ ವರ್ಕಿಂಗ್ ಪೀಪಲ್ನ ಹೊರಗಡೆ ಅಂದ್ರೆ ಯಾವುದೋ ಒಂದು ರಿಟೆನ್ಷನ್ ಮಾಡೋ, ಬೇರೆ ಆದಾಯವನ್ನು ಹೆಚ್ಚಳ ಮಾಡ್ತೀವಿ ಅಂತಾನೋ, ಇಲ್ಲ ಬೇರೆ ಇನ್ನೋ ಯಾವುದೋ ಒಂದು ಪ್ರಲೋಭಕ್ಕೆ ಗುರಿ ಮಾಡಿ ಇವರನ್ನ ಆ ಸ್ಥಾನದಲ್ಲೇ ಇಟ್ಕೊಳ್ಳೋದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇವರು ಅತ್ಯಂತ ನಿಷ್ಠ ಮತ್ತು ಕಷ್ಟಪಡುವಂತಹ ಸ್ವಭಾವ ಇದ್ದವರು ಈ ವೃಷಭ ರಾಶಿ ಜಾತಕರು. ಇನ್ನು ಇವರಿಗೆ ತಗೊಳ್ಳುವಂತಹ ಆಹಾರದಲ್ಲಿ ಮತ್ತು ಭೌತಿಕವಾದ ಅಂದ, ಫಿಸಿಕಲ್ ಅಪಿಯರೆನ್ಸ್ ಮೇಲೆ, ವಸ್ತುಗಳ ಮೇಲೆ ಮತ್ತು ಅವರು ಉಡುವಂತಹ ವಸ್ತ್ರಗಳ ಮೇಲೆ ತುಂಬಾ ಆಸಕ್ತಿ, ತುಂಬಾ ಕೇರ್ ತಗೊಳ್ತಾರೆ. ಆಹಾರವು ಸಮಪಾಲವಾಗಿ ತುಂಬಾ ಚೆನ್ನಾಗಿರ್ಬೇಕು, ಟೇಸ್ಟಿ ಆಗಿರ್ಬೇಕು. ಧರಿಸುವಂತಹ ಬಟ್ಟೆಗಳು ಒಂದು ಬ್ರಾಂಡೆಡ್, ತುಂಬಾ ಚೆನ್ನಾಗಿ ಕ್ವಾಲಿಟಿ ಗುಣಮಟ್ಟವಾಗಿರಬೇಕು. ಇನ್ನ ಅವರ ಫಿಸಿಕಲ್ ಅಪಿಯರೆನ್ಸ್ ಬೇಕಾಗಿರುವಂತಹ ಹೇರ್ ಸ್ಟೈಲ್ ಆಗಿರ್ಲಿ, ಪಾರ್ಲರ್ ಆಗಿರ್ಲಿ, ಇವರ ಅಪಿಯರೆನ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಖರ್ಚನ್ನು ಮಾಡುವಂತಹ ಸಂದರ್ಭಗಳು ಈ ವೃಷಭ ರಾಶಿಯವರಿಗೆ ಬರುತ್ತೆ. ಇವರಿಗೆ ತುಂಬಾ ಮಿತ್ರರ ಗುಂಪೇ ಇರುತ್ತೆ, ತುಂಬಾ ಜನ ಮಿತ್ರರು ಇರ್ತಾರೆ. ಯಾಕಂದ್ರೆ ಈ ರಾಶಿಯಲ್ಲಿ ಈ ರಾಶಿ ಮುಖ್ಯವಾಗಿ ರವಿ, ಶನಿ, ಕುಜ ಬೇರೆ ರಾಶಿಗಳಲ್ಲಿ ತಗೊಂಡ್ರೆ ಅವು ಶತ್ರುಗ್ರಹಗಳಾಗ್ತಾರೆ. ಬಟ್ ಈ ವೃಷಭ ರಾಶಿಯಲ್ಲಿ ಮಿತ್ರರಾಗ್ತಾರೆ. ಅಂದ್ರೆ ಬೇರೆಯವರಿಗೆ ಶತ್ರುಗಳಾದ್ರೂ ಇವರೊಂದಿಗೆ ಮಿತ್ರತ್ವದೊಂದಿಗೆ ಬೆಳೀತಾ ಇರ್ತಾರೆ. ಆ ಕಾರಣದಿಂದ ಶುಭಕಾರಕರಾಗಿರ್ತಾರೆ. ರವಿ, ಶನಿ, ಕುಜ ಈ 3 ಗ್ರಹಗಳ ಶುಭ ಆಗಿರೋದ್ರಿಂದ ವೃಷಭ ರಾಶಿಯವರಿಗೆ ತುಂಬಾ ಜನ ಮಿತ್ರರಿರ್ತಾರೆ. ತುಂಬಾ ಜನ ಇವರ ಶ್ರೇಯಸ್ಸನ್ನು, ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ತುಂಬಾ ಜನ ಮಿತ್ರಗಳು ಇವರಿಂದ ಇರ್ತಾರೆ. ಇನ್ನು ಇವರಿಗಿರುವಂತಹ ಒಂದು ಬೆರೆಯುವಂತಹ ಸ್ವಭಾವ, ಯಾವುದೇ ಸಿಚುವೇಶನ್ಸ್ ಅಲ್ಲಾಗಿರಲಿ, ಯಾವುದೇ ಸಮೂಹದಲ್ಲಾಗಿರಲಿ ಕಲ್ತ್ಕೊಂಡು ಬೆರೆತ್ಕೊಂಡು ಹೋಗುವಂತಹ ಒಂದು ಸ್ವಭಾವ ಮತ್ತು ಯಾರನ್ನಾದರೂ ಖುಷಿಯಿಂದ ಮಾತಾಡಿಸುವಂತಹ ಒಂದು ಸ್ವಭಾವ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಇನ್ನ ಇವರಲ್ಲಿ ಒಂದು ಗುಣ ಇರುತ್ತೆ, ಇವರು ಬೇರೆಯವರ ಜೊತೆಗೆ ಆಪೋಸಿಟ್ ಇರುವವರ ಬಗ್ಗೆ ಮಾತಾಡುವಾಗ ಅವರಲ್ಲಿರುವಂತಹ
ಗುಡ್ ಅಂಡ್ ಬ್ಯಾಡ್ ಥಿಂಗ್ಸ್ ಇಮಿಡಿಯೇಟ್ ಆಗಿ ಕಂಡುಹಿಡಿದು ಬಿಡ್ತಾರೆ. ಆ ಕಾರಣದಿಂದ ಇವರ ಸಂಭಾಷಿಸುವಂತಹ ಸಂದರ್ಭಗಳಲ್ಲಿ ಇವರು ಅಪೋಸಿಟ್ ಪರ್ಸನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಅಪೋಸಿಟ್ ಪರ್ಸನ್ ಜಡ್ಜ್ ಮಾಡೋದ್ರಲ್ಲಿ ವೃಷಭ ರಾಶಿಯವರು ನಿಸ್ಸೀಮರಾಗಿರ್ತಾರೆ. ಇನ್ನೊಂದು ನೋಡಿದ್ರೆ, ಇನ್ನ ಬೇರೆಯವರು ಮಾಡುವಂತಹ ಕೆಲಸಗಳಲ್ಲಿ ತಪ್ಪುಗಳನ್ನು ಹುಡುಕುವುದು, ಟೀಕೆ ಮಾಡುವುದು, ವಿಮರ್ಶನೆ ಮಾಡುವುದು ಇವರಿಗೂ ಒಂದು ನಿತ್ಯಾಚಾರ ಆಗ್ತಾ ಇರುತ್ತೆ. ಆ ಕಾರಣದಿಂದ ಕೆಲವೊಂದು ಜನಕ್ಕೆ ಇವರು ನೇರವಾಗಿ ಈ ರೀತಿ ಹೇಳುವುದು ಇಷ್ಟವಾಗುವುದಿಲ್ಲ. ಮತ್ತೆ ಈ ಸ್ವಲ್ಪ ಆತುರತೆ ಜಾಸ್ತಿ, ಸ್ವಲ್ಪ ಯಾವುದೇ ವಿಷಯದಲ್ಲಾಗಿರಲಿ ಒಂಥರ ಬೇಗ ಆಗ್ಬೇಕು, ಬೇಗ ಕೆಲಸ ಮಾಡ್ಬೇಕು, ಬೇಗ ಹೋಗ್ಬೇಕು, ಒಂಥರ ಫಾಸ್ಟ್ ಆಗಿ ಇವರು ಮೂವ್ ಮಾಡ್ತಾ ಇದ್ದಾರೆ, ಫಾಸ್ಟ್ ಆಗಿ ಥಿಂಕ್ ಮಾಡ್ತಿರ್ತಾರೆ, ಫಾಸ್ಟ್ ಆಗಿ ಡೆಸಿಷನ್ ತಗೊಳ್ತಾ ಇರ್ತಾರೆ. ಯಾವ್ದ್ರಲ್ಲಿ ಪ್ರತಿ ಒಂದರಲ್ಲಿ ಕೂಡ ಇವರ ಫಾಸ್ಟ್ನೆಸ್ ನ ಬೇರೆಯವರು ಅಂದುಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಇನ್ನ ವಿದ್ಯಾಭ್ಯಾಸದಲ್ಲಿ ಪ್ರಾಥಮಿಕ ದಶೆಯಲ್ಲಾಗಿರಲಿ, ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಮಧ್ಯೆ ಮಧ್ಯೆ ಅಡೆತಡೆಗಳು ಬಂದ್ರೂನು ಇವರು ನಿಷ್ಠೆಯಿಂದ ಇವರು ಏಕಾಗ್ರತೆಯಿಂದ ಮಾಡಲೇಬೇಕು, ಓದಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಉನ್ನತ ವಿದ್ಯೆಗಳು ಮತ್ತು ಉನ್ನತ ಉದ್ಯೋಗ ಅವಕಾಶಗಳು ಪಡೆಯುವುದಕ್ಕೆ ಸಾಧ್ಯವಾಗಿರುತ್ತೆ ಈ ವೃಷಭ ರಾಶಿ ಜಾತಕರಿಗೆ. ಇನ್ನ ಇವರಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಗಳಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಈ ಪ್ರಾಪರ್ಟಿ ತಗೊಳ್ಳುವಂತಹ ವಿಷಯಗಳಲ್ಲಾಗಿರಲಿ, ಶೇರ್ ಮಾರ್ಕೆಟ್ ಹೂಡಿಕೆಗಳಲ್ಲಾಗಿರಲಿ ಇವರಿಗೆ ತುಂಬಾ ನಾಲೆಡ್ಜ್ ಇರುತ್ತೆ. ಅದ್ರ ಮೇಲೆ ಪ್ರಾಪರ್ಟಿ ತಗೊಳ್ಳೋಕೆ, ಒಂದ್ ಮನೆ ತಗೊಳ್ಳೋಣ, ಸೈಟ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ ತರ ತಗೊಳ್ಳೋದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಇನ್ನ ಈ ಚಂದ್ರ ಮತ್ತು ರಾಹು ಇವರಿಬ್ಬರ ಸಂಚಾರದಿಂದ ಈ ವೃಷಭ ರಾಶಿ ಜಾತಕದವರು ನಿರ್ಧಾರಗಳು ತಗೊಳ್ಳುವಂತಹ ಸಮಯಗಳಲ್ಲಿ ತುಂಬಾ ಫಾಸ್ಟ್ ಆಗಿ ಡೆಸಿಷನ್ಸ್ ನ ತಗೊಳ್ತಾರೆ, ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಮತ್ತು ಕೆಲಸಗಳನ್ನ ಪೂರ್ತಿ ಮಾಡುವಂತಹ ಸಾಮರ್ಥ್ಯ, ತುಂಬಾ ಫಾಸ್ಟ್ ಆಗಿ ಯೋಚನೆ ಮಾಡುವಂತಹ ಸಾಮರ್ಥ್ಯ ವೃಷಭ ರಾಶಿಯವರಿಗೆ ಇರುತ್ತೆ. ಇನ್ನ ಇವರಲ್ಲಿರುವಂತಹ ಒಂದು ಮೇನ್ ಅಸೆಟ್ ಏನಂದ್ರೆ, ಇವರು ಇರುವಂತಹ ಜಾಗ, ಅದು ವೃತ್ತಿಯ ವ್ಯಾಪಾರ ಮಾಡುವಂತಹ ಜಾಗ ಆಗಿರ್ಬೋದು, ಉದ್ಯೋಗ ಮಾಡುವಂತಹ ಜಾಗ ಆಗಿರ್ಬೋದು, ಇವರು ಇರುವಂತಹ ಯಾವ ಪ್ಲೇಸ್ ಇರುತ್ತೋ ಆ ಪ್ಲೇಸ್ ಅನ್ನ ಕಂಫರ್ಟ್ ಆಗಿ ಇವ್ರಿಗೆ ಬೇಕಾಗಿರುವಂತ ಅದನ್ನ ಮಾಡ್ಕೊಳ್ತಾರೆ. ಅಂದ್ರೆ ಇದರಲ್ಲಿ ಈ ಕಂಫರ್ಟ್ ಇಲ್ಲ, ಈ ಸೌಕರ್ಯ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಇವರು ಕಂಪ್ಲೇಂಟ್ಸ್ ಮಾಡೋದು ಕಮ್ಮಿ. ಅವ್ರಿಗೆ ಏನು ಪ್ಲೇಸ್ ಇರುತ್ತೋ ಅದೇ ಪ್ಲೇಸ್ ಅಲ್ಲಿ ಇವ್ರಿಗೆ ಯಾವ ತರ ಕಂಫರ್ಟ್ ಇರುತ್ತೋ ಆ ಕಂಫರ್ಟ್ನೆಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ವೃಷಭ ರಾಶಿಯವರಿಗೆ ಒಂದು ಒಳ್ಳೆ ಜಾಣ್ಯತೆ ಇರುತ್ತೆ. ಅಂದ್ರೆ ಇರುವಂತಹ ವಿಷಯಗಳಲ್ಲೇ ಅವ್ರಿಗೆ ಯಾವ ತರ ಅನುಕೂಲವಾಗುತ್ತೋ ಆ ತರ ಬದಲಾಯಿಸ್ಕೊಳ್ತಾರೆ. ಇನ್ನ ರಾಶ್ಯಾಧಿಪತಿ ಶುಕ್ರ ಆಳ್ತಾ ಇರುವಂತಹ ವೃಷಭ ರಾಶಿ. ಇನ್ನ ಇವರಿಗೆ ಮನೆಯನ್ನ ಸುಂದರವಾಗಿ ಅಲಂಕರಣೆ ಮಾಡ್ಕೊಳ್ಳೋದಾಗಿರ್ಲಿ, ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಾಗಿರ್ಲಿ, ಮನೆಯಲ್ಲಿ ಸ್ವಚ್ಛವಾದಂತಹ ವಾತಾವರಣ, ಒಂದು ಡಿಸಿಪ್ಲಿನ್ ನೇಚರ್ ಇರ್ಬೇಕನ್ನುವಂತಹ, ಗ್ರೇಟ್ ಆಗಿ ತೋರಿಸ್ಕೋಬೇಕು ಅನ್ನುವಂತಹ ವಿಷಯಗಳಲ್ಲಿ ಇವರು ಸ್ಥಿರವಾದ ನಿರ್ಣಯಗಳನ್ನು ಇಟ್ಕೊಂಡಿರ್ತಾರೆ. ಆ ಕಾರಣದಿಂದ ಶುಕ್ರ ಇವರು ಅಲಂಕಾರ ಪ್ರಿಯರು ಅಂತಾನೆ ಹೇಳ್ಬೋದು. ಅವರನ್ನ ಮತ್ತು ಅವರ ಮನೆಯನ್ನ, ಅವರು ತಗೊಂಡಿರುವಂತಹ ವಸ್ತುಗಳನ್ನ ತೋರಿಸುವುದಕ್ಕೆ, ತುಂಬಾ ಸುಂದರವಾಗಿ ತೋರಿಸೋದಕ್ಕೆ, ತುಂಬಾ ಸುಂದರವಾಗಿ ವಿವರಣೆಗಳು ಕೊಡೋದಕ್ಕೆ ಮುಂದೆ ಇರ್ತಾರೆ ಈ ವೃಷಭ ರಾಶಿ ಜಾತಕರು. ಇವರಿಗೆ ಪ್ರಯಾಣಗಳಂದ್ರೆ ತುಂಬಾ ಇಷ್ಟ. ಪ್ರಯಾಣಗಳನ್ನ ತುಂಬಾ ಎಂಜಾಯ್ ಮಾಡ್ತಾ ಪ್ರಯಾಣಗಳು ಮಾಡ್ತಾರೆ. ಕೆಲವೊಂದು ಜನ ಪ್ರಯಾಣ ಮಾಡೋದು, ಅಯ್ಯೋ ಪ್ರಯಾಣ ಮಾಡ್ಬೇಕಾದ್ರೆ ಈ ವೃಷಭ ರಾಶಿ ಜಾತಕರಿಗೆ ತುಂಬಾ ಎಂಜಾಯ್ ಮಾಡ್ತಾ ಪ್ರಯಾಣಗಳು ಮಾಡ್ತಾ ಇರ್ತಾರೆ. ಇನ್ನ ಈ ಬೇರೆಯವರಲ್ಲಿರುವಂತಹ ಒಳ್ಳೆಯ ಮತ್ತು ಕೆಟ್ಟ ಸ್ವಭಾವಗಳನ್ನ ಮತ್ತು ಲಕ್ಷಣಗಳನ್ನ ಇವರು ವೇಗವಾಗಿ ಕಂಡು ಹಿಡಿತಾರೆ. ಇನ್ನ ಇವರಿಗೆ ತಗೊಳ್ಳುವಂತಹ ಆಹಾರದಲ್ಲಿ, ಕಾಣಿಸ್ಕೊಳ್ಳುವಂತಹ ಆಹಾರ್ಯ ಅಂದ್ರೆ ವೇಷಭೂಷಣದಲ್ಲಿ ತುಂಬಾ ಆಸಕ್ತಿ ಉಳ್ಳವರು ಆಗಿರುತ್ತಾರೆ. ಇನ್ನ ಇವರು ತಮ್ಮ ಜೀವನದಲ್ಲಿ ಯಾವ ತರ ಇರುತ್ತಾರೋ, ಯಾವ ತರ ಖರ್ಚು ಮಾಡ್ತಾರೋ, ಯಾವ ತರ ನಡ್ಕೊಳ್ತಾರೋ ಅದು ಬೇರೆ ವಿಷಯ. ಆದರೆ ವೃಷಭ ರಾಶಿಯವರು ಕೊಡುವಂತಹ ಸಲಹೆಗಳು, ಇವರು ಕೊಡುವಂತಹ ಗೈಡೆನ್ಸ್ ಇಂದ ಬೇರೆಯವರು ತುಂಬಾ ಬೇಗ ವೃದ್ಧಿ ಆಗ್ತಾರೆ. ಅದೊಂದು ಲಕ್ಷಣ ಇರುತ್ತೆ. ಅದೇ ವಿಷಯಗಳನ್ನ ಇವರು ಪಾಲನೆ ಮಾಡಿದ್ರೆ ತುಂಬಾ ಉನ್ನತ ಮಟ್ಟಕ್ಕೆ ಹೇಳ್ತಾರೆ. ಆದರೆ ಇವರು ಬೇರೆಯವರಿಗೆ ಈ ವಿಷಯಗಳು ಹೇಳೋದು ಕಾರಣದಿಂದ, ಈ ಸಹಾಯದಿಂದ ಇವ್ರ ಕಣ್ಣು ಮುಂದೆನೆ ಬೇರೆಯವರು ಇವರ ಸಲಹೆಗಳನ್ನು ಪಡೆಯುವಂತವರೇ ತುಂಬಾ ಉನ್ನತ ಮಟ್ಟಕ್ಕೆ ಆಗ್ತಾರೆ. ಇನ್ನು ಸ್ಥಿರವಾದಂತಹ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ವೃಷಭ ರಾಶಿಯವರು
ತುಂಬಾ ಒಳ್ಳೆಯ ಆ, ಅನುಭವವನ್ನು ಹೊಂದಿರ್ತಾರೆ. ಇನ್ನ ಲೈಫ್ ಪಾರ್ಟ್ನರ್ ಚೂಸ್ ಮಾಡ್ಕೊಳ್ಳೋದು ಇಲ್ಲ ಲೈಫ್ ಪಾರ್ಟ್ನರ್ ಆಯ್ಕೆ ಮಾಡುವಂತಹ ಸಂದರ್ಭಗಳಲ್ಲಿ ಇವರಿಗೆ ಆದಂತಹ ಕೆಲವು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಕಾರಣದಿಂದ ತುಂಬಾ ಸಮಯವನ್ನು ತಗೊಳ್ತಾರೆ ವೃಷಭ ರಾಶಿಯವರು ತಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳುವಂತಹ ವಿಷಯಗಳಲ್ಲಿ. ಮುಖ್ಯವಾಗಿ ಮದುವೆಗೆ ಮುಂಚೆನೆ ಎಲ್ಲ ಯಾವ್ದಾದ್ರು ಒಂದು ಪ್ರಪೋಸಲ್ ಬಂದ್ರು ಕಂಪ್ಯಾಟಿಬಿಲಿಟಿ ನೋಡ್ತಾರೆ. ಅಂದ್ರೆ ಮುಂದೆ ಇವರ ಗುಣ ಇವರು ಅಪೋಸಿಟ್ ಪರ್ಸನ್ ತುಂಬಾ ವೇಗವಾಗಿ ಅರ್ಥ ಮಾಡ್ಕೊಳ್ತಾರೆ. ಆ ಲಕ್ಷಣದಿಂದ ಇವರು ಕಂಪ್ಯಾಟಿಬಿಲಿಟಿ ನೋಡ್ಕೊಳ್ತಾರೆ. ಫ್ಯೂಚರ್ ಅಲ್ಲಿ ಇವರ ಜೊತೆ ಇದ್ರೆ ನಂಗೆ ಯಾವ ತರ ಇರುತ್ತೆ, ಯಾವ ಜೀವನ ಊಹೆ ಮಾಡ್ಕೊಳ್ತಾರೆ. ಆ ಕಾರಣದಿಂದ ಆಯ್ಕೆಯ ಕೊರತೆಯಿಂದ ಸ್ವಲ್ಪ ವಿವಾಹದ ವಿಷಯಗಳಲ್ಲಿ ಇವರು ತುಂಬಾ ಚೂಸಿ ಆಗಿರೋ ಕಾರಣದಿಂದ ವಿಳಂಬ ಆಗುವುದಕ್ಕೆ ಮತ್ತು ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡೋದ್ರಲ್ಲಿ ಇವರು ಬಹಳ ಸಮಯ ತಗೊಳ್ತಾರೆ. ಇನ್ನ ಈ ವೃಷಭ ರಾಶಿ ಜಾತಕದವರಿಗೆ ಅಷ್ಟಮಾಧಿಪತಿ ಬೃಹಸ್ಪತಿ ಆಗಿರ್ತಾನೆ, ಇನ್ನ ಪಂಚಮಾಧಿಪತಿ ಬುಧ ಆಗಿರೋ ಕಾರಣದಿಂದ ಈ ವೃಷಭ ರಾಶಿಯವರಿಗೆ ರಿಸರ್ಚ್ ಫೀಲ್ಡ್ ಅಲ್ಲಿ ಒಂದು CID CBI ಈ ತರ ರಿಸರ್ಚ್ ಮಾಡುವಂತಹ ಸೈಂಟಿಸ್ಟ್ಗಳಾಗಿರ್ಲಿ ಮತ್ತು ಜ್ಯೋತಿಷ್ಯದಲ್ಲಿ ತುಂಬಾ ಹೆಸರನ್ನು ಮಾಡ್ಕೊಳ್ತಾರೆ. ತುಂಬಾ ಉನ್ನತ ಮಟ್ಟಕ್ಕೆ ಇವರು ಸೇರ್ತಾರೆ. ಅಂತಹ ಈ ವೃಷಭ ರಾಶಿಯವರಿಗೆ ಆ ರೀತಿ ವ್ಯವಹಾರಗಳು ಇಲ್ಲ ಇಂತಹ ವೃತ್ತಿಗಳಲ್ಲಿ ಉತ್ತಮ ಸ್ಥಾನಕ್ಕೆ ಏರುವುದಕ್ಕೆ ಅನುಕೂಲವಾಗಿರುತ್ತೆ. ಅದರ ಜೊತೆಗೆ ಈ ಶುಕ್ರ ಹಣಕಾಸಿಗೆ ಅಧಿಪತಿ ಆಗಿರೋ ಕಾರಣದಿಂದ ಈ ಹಣಕಾಸಿನ ಸಂಸ್ಥೆಗಳು ಲೈಕ್ ಬ್ಯಾಂಕಿಂಗ್ ಆಗಿರ್ಲಿ, ಫಿನಾನ್ಸ್ ಆಗಿರ್ಲಿ, ಇಲ್ಲ ಅಕೌಂಟ್ಸ್, ಇಲ್ಲ ಭೂಮಿ ಮಾರುವುದು, ರಿಯಲ್ ಎಸ್ಟೇಟ್ ಮಾರುವುದು ಮತ್ತೆ ತಗೊಳ್ಳುವುದು, ಈ ರೀತಿ ವ್ಯವಹಾರಗಳಲ್ಲಿ ತುಂಬಾ ಅನುಕೂಲವಾಗಿರುತ್ತೆ. ಇನ್ನ ಇವರ ತಮ್ಮ ಜೀವನದಲ್ಲಿ ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿನ, ಶ್ರೀ ಮಹಾವಿಷ್ಣುವಿನ ಎಷ್ಟು ಆರಾಧನೆ ಮಾಡ್ತಿರೋ, ಎಷ್ಟು ಪೂಜೆ ಮಾಡ್ತಿರೋ ಅಷ್ಟು ಅದೃಷ್ಟ ಈ ವೃಷಭ ರಾಶಿಯವರನ್ನ ಹುಡುಕುತ್ತಾ ಬರುತ್ತೆ. ಆ ಕಾರಣದಿಂದ ಈ ವೃಷಭ ರಾಶಿಯವರು ಮುಖ್ಯವಾಗಿ ಶುಕ್ರವಾರ ದಿನ ಮತ್ತು ಶನಿವಾರ ದಿನ ತುಂಬಾ ನಿಷ್ಠೆಯಿಂದ ಇವರು ಶ್ರೀ ಮಹಾವಿಷ್ಣುವಿನ, ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಾ ಅವರ ಅನುಗ್ರಹವನ್ನ ಪಡೆಯೋದಕ್ಕೆ, ಜೀವನದಲ್ಲಿ ಅದೃಷ್ಟವನ್ನ ಪಡೆಯೋದಕ್ಕೆ ಈ ಶ್ರೀ ಮಾತೆ ಮಹಾಲಕ್ಷ್ಮಿಯನ್ನ, ಶ್ರೀಮನ್ನಾರಾಯಣನ್ನ ಆರಾಧಿಸಬೇಕಾಗಿರುತ್ತೆ. ಸೊ ನಾನೀಗ ಹೇಳಿರುವಂತಹ ವಿಷಯಗಳು ಈ ವೃಷಭ ರಾಶಿಯವರ ಬಗ್ಗೆ ಆಗಿರುತ್ತೆ. ಮುಖ್ಯವಾಗಿ ಈ ವಿಷಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.